ನನ್ನ ಮಾತು ಸ್ವಲ್ಪ ಕೇಳಿ. ಯಾಕೆ ಮಗ, ಏನಾಯ್ತು? ಕನ್ಸಲ್ಲಿ ಯಾರೋ ಮಚ್ಚ ಬೀಸ್ದಂಗಾಯ್ತು. ಮೊಚ್ ಬೀಸ್ದಂಗ? ಕೆಟ್ಟ ಕನ್ಸಿರ್ಬೇಕು. ಸರಿ, ಮಲ್ಕೋ ಮಲ್ಕೋ, ಪರವಾಗಿಲ್ಲ. ಅಭಿನ ಎತ್ತು ಬಿಟ್ರಣ್ಣ. ನನ್ನ ಮಗ ಸತ್ತೋದ. ಯಾಕೆ, ಏನಾಯ್ತು? 11ನೇ ದಿನಕ್ಕೆ ತಿಥಿ ಮಾಡ್ತೀವಿ, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ. ಸಮಾಧಾನ ಮಾಡ್ಕೋ, ಎಲ್ಲರಿಗೂ ಟೈಮ್ ಬರುತ್ತೆ. ನಿನಗೆ ಬಂದಾಗ ನೀನೇನಂತ ತೋರಿಸು. ಎಲ್ಲೋ ಬಿಟ್ನಪ್ಪ ನನ್ನ ಮಗನೋ. ಬೆಳಗ್ಗೆ 9 ಗಂಟೆಗೆ ಎಬ್ಬರ್ಸು ಅಂತ ಹೇಳಿದ್ದೆ, 10 ಗಂಟೆ ಆಗ್ಬಿಟ್ಟೈತೆ. ಈ ನನ್ನ ಮಗನ ನಂಬ್ಕೊಂಡ್ರೆ ಅಷ್ಟೇ. ಏಯ್, ಒಂದು ಟೀ ಕೊಡೋ. ಏಯ್, ಏನಂತೆ? ಅಣ್ಣ, ಒಂದು ಟೀ ಕೊಡೋಣ. ಮೊದಲು ಹಳೆ ಬ್ಯಾಲೆನ್ಸ್ ಕೊಡಲಿ. ತಿಂಗ್ಳಾನ್ಗಟ್ಲೆ ಟೀ ಕುಡ್ದು 1 ರೂಪಾಯಿ ಕೊಟ್ಟಿಲ್ಲ. ಇವಾಗ ನನ್ನ ಹತ್ರ ಕಾಸಿಲ್ಲ ಇದೆಯಾ? ಕೊಡಲಿ, ಬಾರ ಇಲ್ಲೇ ಕೊಡೋ. ಏಯ್, ಕೊಡ ಇಲ್ಲೇ. ಅಯ್ಯಯ್ಯೋ, ಮರ್ತ್ಬಿಟ್ಟಿದ್ದೀನಿ ನನ್ನ ಹತ್ರ. ಇಲ್ಲ, ಏನಿಲ್ಲ, ನಾಟಕ ಮಾಡ್ತಾ ಇದೀಯಾ? ನಾನು ಮನ್ಸು ಮಾಡಿದ್ರೆ ನಿನ್ನ ಕಾಸು ಈಗಲೇ ಕೊಡ್ಬೋದು, ಗೊತ್ತಾ? ಕೊಡಿ ಇವಾಗ. ಆದ್ರೆ ಕೊಡಲ್ಲ. ಯಾಕೆ ಕೊಡಲ್ಲ? ಋಣ ತೀರ್ಸ್ಬಿಟ್ಟಂಗೆ ಆಗುತ್ತೆ. ನಾವು ಕೊಟ್ಬಿಟ್ರೆ ಇಲ್ಲ, ಏನಿಲ್ಲ. ನೀನು 1 ತಿಂಗಳು ಟೀ ಕೊಡ್ತಿರೋದಕ್ಕೆ 1 ವಾರ ಕೆಲಸ ಮಾಡ್ಬೇಕಿಲ್ಲಿ. ನೀನು ಕೊಟ್ಟಿರೋ ಹಾಲು ಇಲ್ದಿರೋ ಟೀಗೆ 1 ತಿಂಗಳು ಕೆಲಸ ಮಾಡ್ಬೇಕಾ? ಏನಂದೆ? ಏನಿಲ್ಲ, ನಾನು ಕೆಲಸ ಮಾಡ್ತೀನಿ. ಮಾಡ್ತೀಯಾ? ನೋಡೋ, ಮಾಡಿಲ್ಲ ಅನ್ಕೋ. ನೋಡಲ್ಲಿ ಆಯ್ತು, ನಾ ಮಾಡ್ತೀನಿ. ಹೋಗು, ಟೇಬಲ್ ಕ್ಲೀನ್ ಮಾಡೋಗು. ಆಯ್ತು ಆಯ್ತು, ಹೋಗು. ಒಳ್ಳೆ ಲೂಸ್ ಸಮಸ್ಯೆ ಆಗೋಯ್ತಲ್ಲ ಇವಂದು. ಬಂದ ಹೀರೋ. ಏನ್ ರಂಗ? ಬಾಡೋರ್ದೇನೈತೆ ಗುರು, ಎಲ್ಲ ಹೇಳ್ಬೇಕು ನೀನೆ. ಏನ್ ರಂಗ, ಹೆಂಡತಿ ಮಕ್ಳು ಚೆನ್ನಾಗಿದ್ದಾರಾ? ಓ, ಏನೋ ಬೇ, ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ. ಈ ಗಟಾಪ್ನ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಸ್ಮಾರ್ಟ್ ಆಗಿ ನೋಡಿ ಫ್ಲಾಟ್ ಆಗಿ ಬಿಟ್ಬಿಡ್ತಾರೆ. ಏನಂತೀಯಾ? ನೀನು ಈ ಥರ ಡೈಲಾಗ್ ಹೊಡೆದುನೇ ಒಂದು ಹುಡುಗಿನೂ ಬೀಳ್ತಾ ಇಲ್ಲ. ಕೆಲಸ ನೋಡು. ಇಲ್ಲಿ ಬರೋ ಬದಲು PVR ಮಾಲು, ಸೆಂಟ್ರಲ್ ಮಾಲು, ಇಲ್ಲ ಹುಡುಗಿರ್ ಕಾಲೇಜ್ ಹತ್ರ ಹೋಗಿದ್ದಿದ್ರೆ ಯಾರನ್ನಾದ್ರೂ ಬೀಳ್ಸ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಡೈಲಿ ಇಲ್ಲಿಗೆ ಬಂದು ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು. ಹೋಗು, ಫುಲ್ಲು ಕತ್ರೆಯಾಗಿ ಕಳಿಸ್ತಾರೆ. ಹೋಗು, ಅಲ್ಲಿ ಕೊಡೋ ದುಡ್ಡಿಗೆ ಇಲ್ಲಿ 10-15 ಟೀ ಕುಡಿಬೋದು. ದೇವ್ರೆ, ನಮ್ಮ ಅಭಿಗೆ ಒಂದು ಬಂಗಾರದಂತ ಹುಡುಗಿ ಕಳಿಸ್ಕೊಡಪ್ಪ. ಆಯ್ತು, ಇನ್ನೂ ಬಂದಿಲ್ವಲ್ಲ. ಟೈಮ್ ಸೆನ್ಸ್ ಇಲ್ವಾ ನಿನಗೆ? ಎಷ್ಟೊತ್ತಿಗೆ ಬರೋದು? ಈ ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಹೋಗಿದ್ದ ಕೆಲಸ ಏನಾಯ್ತು? ಮ್ಯಾನೇಜರ್ ಲೀವಲ್ಲಿ ಇದ್ದಾರಂತೆ, ಬಂದರೆ ಇನ್ಫಾರ್ಮ್ ಮಾಡ್ತೀನಂತ ಹೇಳಿದ್ದಾರೆ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಮುಂದೆ ಅಲ್ಲೊಬ್ಬ ನನ್ನನ್ನೇ ನೋಡ್ತಿದ್ದನ್ ಕಣೆ. ಏನೋ ಗೊತ್ತಿಲ್ಲ, ಅವನ ನೋಡ್ತಿದ್ರೆ ಮನ್ಸಲ್ಲಿ ಏನೋ ಒಂಥರ ಆಗ್ತಿದೆ. ಮೇಡಮ್ಗೆ ಲವ್ ಆಗಿರೋ ಥರ ಇದೆ. ಆ ಥರ ಏನೂ ಇಲ್ಲ. ಇನ್ನೂ 2 ದಿನ ನೋಡೋಣ ಬೆಳವಣಿಗೆ ಏನಾಗುತ್ತಂತ. ಗೀತಾ, ಹುಡುಗ ನೋಡೋಕ್ಕೇನೋ ಚೆನ್ನಾಗಿದ್ದಾನೆ. ನಿನ್ನ ಕಡೆಯಿಂದ ಸಿಗ್ನಲ್ ಕೊಟ್ಬಿಡು. ಈಗ ತಾನೇ ನೋಡಿದ್ದೀನಿ. ಏನಾದರೂ ಈಗಲೇ ಸಿಗ್ನಲ್ ಕೊಟ್ಬಿಟ್ರೆ ಮರ ಕುತ್ಕೊಬಿಡ್ತಾನೆ. ನಿಧಾನಕ್ಕೆ ಮರ ಹತ್ಸೋಣ ನಡಿ. ರಂಗ, ನೀನು ಹೇಳ್ದಂಗೆ ಒಂದು ಹುಡುಗಿ ಸಿಕ್ಬಿಟ್ಲಾ? ನನ್ನ ಬಾಯಿಗೆ ಅಷ್ಟು ಪವರ್ ಇದೆಯಾ?
ಊರಿಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಮಗ. ನನಗೊಂದು ಮಾತು ಹೇಳಿಲ್ವಲ್ಲೋ. ಡಬ್ಬ ನನ್ನ ಮಗನೇ, ನಾ ಇಬ್ರು ಬಂದಷ್ಟು ದಿನ ಒಂದು ಹುಡುಗಿನೂ ಸಿಕ್ಕಿಲ್ಲ. ಅದೇನೋ ನೋಡು, ಸಿಂಗಲ್ ಆಗಿ ಬಂದು ಹುಡುಗಿ ಸಿಕ್ಕಿ ಮಿಂಗಲ್ ಆಗೋಣ ಅನ್ನೋ ಟೈಮ್ಗೆ ನೀನು ಬಂದಿದೀಯಾ. ನೀನ್ ಕಂಗಾಲ ಆಗ್ಬೇಡ. ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಮಗ. ಅಷ್ಟು ಲತ್ತೇನ ಇವನ. ಏಯ್ ರಂಗ, ಮುಚ್ಕೊಂಡ್ ಕುತ್ಕೊಳ್ಳಲಿ. ಅಬಿಗೆ ಎಷ್ಟೋ ದಿನ ಆದ್ಮೇಲೆ ಲವ್ ಆಗಿದೆ. ಅದೇಗಾದ್ರೂ ಮಾಡಿ ಪಾಸ್ ಮಾಡಬೇಕು ಅಂತ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾವನೆ. ನಿನ್ನ ಮಧ್ಯದಲ್ಲಿ ಬಂದು ಹಾಳು ಮಾಡಬೇಡ. ಐ ಲವ್ ಯು ರಂಗ. ಇಷ್ಟು ದಿನಕ್ಕೆ ಒಂದು ಒಳ್ಳೆ ಡೈಲಾಗ್ ಹೊಡೆದಿದ್ಯಾ. ಪ್ರಾಪೋಸ್ ಇವನ್ಗೆಲ್ಲ ಮಾಡೋದು ಆ ಹುಡುಗಿಗೆ. ಎಲ್ಲಿ ಆ ಸುಂದ್ರಿ ನೋಡೋಣ ಅಂದರೆ ಕಾಣಿಸ್ತಾನೆ ಇಲ್ಲ. ಅವಳು ಬರಲ್ಲ, ನಾವೇ ಹೋಗ್ಬೇಕು ಬಾ. ಕಾಲರ್ ಸರಿ ಮಾಡ್ಕೊ ಮಗ. ನೋಡೋ ಹುಳ ಮಗ, ಆ ಹುಡುಗಿ ಸವಸ ನಮ್ಗೆ ಬೇಡವೋ? ಯಾಕೋ ಹಿಂಗೆ ಹೇಳ್ತಾ ಇದೀಯಾ? ಆ ಹುಡುಗಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಬ್ಯಾಕ್ ಗ್ರೌಂಡಾ? ಏನು ಬ್ಯಾಕ್ ಗ್ರೌಂಡು? ಅವರಪ್ಪ ಯಾರಂತ ಗೊತ್ತಾ ನಿನಗೆ? ಮೂರು ಜನ ಹುಡುಗರು ಅವ್ರ ಮಗಳನ್ನ ಚುಡಾಯಿಸಿದ್ರು ಅಂತ ಅವ್ರಪ್ಪ ಏನು ಮಾಡಿದ್ರು ಗೊತ್ತಾ? ನೋಡ್ತಾ ಇರೋ ಮಗ, ಇನ್ನೆರಡು ದಿನ ಆ ಹುಡುಗಿನ ಪಟಾಯಿಸ್ಕೊಂತೀನಿ. ಏನಣ್ಣ ಅಷ್ಟು ಚೆನ್ನಾಗಿದ್ದಾಳೆ ಹುಡುಗಿ? ನೋಡ್ಬೇಕು ನೀನು. ಹೌದಾ? ಯಾರಲ್ಲ ಇವರು ಹಿಂಗೆ ಬರ್ತಾವ್ರೆ ನಮ್ಮ ಕಡೆನೇ? ಇವರೇ ಅಣ್ಣ ಗೀತನ್ ಚುಡಾಯಿಸಿದ್ದು. ನಮ್ಮೂರಲ್ಲೇ ನಿಮ್ಮನ್ನು ನೋಡಿತಾ ಇದ್ವಿ, ಅಂಥದ್ರಲ್ಲಿ ನಿಮ್ಮೂರಿಗೆ ಬಂದು ಹೊಡಿತಾ ಇದೀವಿ ಅಂದರೆ ನಾವೇನಂತ ತಿಳ್ಕೊಳ್ಳಿ. ನಮ್ಮೂರಿಗೆ ಬಂದು ನಮಗೇನಾ? ಊರು ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಊರಲ್ಲಿ ಯಾರು ಮೆರೀತಾರೆ ಅನ್ನೋದೇ ಮುಖ್ಯ. ಕಳ್ಸಲು ಹೌದು. ಏನು ನಿನ್ನ ಪ್ರಾಬ್ಲಮ್? ಇವನೊಬ್ಬನ ಬಿಟ್ಟಿದ್ದಿದ್ರೆ ಸಾಕಾಗ್ತಾ ಇತ್ತು. ಬಳ್ಳಿನ ಬಿಟ್ರೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಒಳ್ಳೆ ಕೆಲಸನೇ. ನಮ್ಮ ಬಗ್ಗೆ ಗೊತ್ತಾಗಬೇಕಂದ್ರೆ ನಾವೆಲ್ಲ ಊರಿಗೆ ಹೋಗ್ಬೇಕಾಗುತ್ತೆ. ಏನೋ ಫಿಟ್ಟಿಂಗ್ ಹಿಡಿತಾವನಲ್ಲಪ್ಪ. ಏನೇ ಪ್ರಪೋಸ್ ಮಾಡಕ್ ರೆಡಿ ಆಗ್ತಿದ್ದಾನಂತ ಕಾಣಿಸುತ್ತೆ. ಥೂ ನನ್ನ ಮಗನೇ, ಏನೇನೋ ಹೇಳಿ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ. ಅದಕ್ಕೆ ನನ್ನ ಜೊತೆ ಬರಬೇಡ ಅಂತ ಹೇಳಿದ್ದು. ಸಿಚುವೇಶನ್ ನೋಡ್ತಿದ್ರೆ ಏನೋ ಗೊಂದಲ ಆಗೋ ಥರ ಅನಿಸ್ತಿದೆ. 100% ಅವ್ನು ನನಗೆ ಪ್ರಪೋಸ್ ಮಾಡೇ ಮಾಡ್ತಾನೆ. ಯಾಕಂದರೆ ನೈಟ್ ಒಂದು ಕನಸಲ್ಲಿ ಅಪ್ಪ ಏನು ಎದುರಾಕೊಂಡ್ರೆ ನಮ್ಮ ಪ್ರೀತಿ ಗೆಲ್ಲಲ್ಲ. ನೋಡ್ ಗೀತಾ, ನನ್ನ ಬಿಟ್ಟು ನಿನ್ನ ಕೈಯಲ್ಲಿರೋಕ್ಕಾಗಲ್ಲ, ನಿನ್ನ ಬಿಟ್ಟು ನನ್ನ ಕೈಯಲ್ಲಿರೋಕ್ಕಾಗಲ್ಲ. ನಮ್ಮ ಪ್ರೀತಿಯಿಂದನೇ ಗೆಲ್ಲೋಣ. ಆದಷ್ಟು ಬೇಗ ನಾನು ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ. ಇಲ್ಲಾಂದರೆ ನಮ್ಮ ಮನೆಯವ್ರನ್ನ ಕಳಿಸಿ ಮಾತಾಡಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಂಬೇಡ. ಅಪ್ಪಯ್ಯ ಇದನ್ನ ಒಪ್ತಾರೋ ಇಲ್ವೋ ಯಾರಿಗೆ ಗೊತ್ತು. ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಪ್ಸೋ ಜವಾಬ್ದಾರಿ ನಂದು, ಮದುವೆ ಆಗೋ ಜವಾಬ್ದಾರಿ ನಿಂದು. ಏನಂತೀಯ? ಗೀತಾ, ಮತ್ತೆ ಒಂದು ಹುಡುಗ ಗೀತಾ ಹಿಂದೆ ಬಿದ್ದಿದ್ದಾನೆ. ಆ ಹುಡುಗ ಇದೇ ಊರು ಅನ್ಸುತ್ತೆ. ಊರಲ್ಲಿ ಅವ್ನು ನೋಡಿದ್ರೆ ವಿಷಯ ಗೀತಂಗೆ ಗೊತ್ತಾಗುತ್ತೆ. ಅಭಿನ ಸಾಯಿಸಾಕ್ಬಿಟ್ರು. ಹೆಚ್ಚು ಕಮ್ಮಿ ಆದರೆ ನಮ್ಮಿಂದ ಅವಳು ದೂರ ಆಗ್ತಾಳೆ. ಗೀತನ್ನ 2 ದಿನ ಊರಿಗೆ ಕಳಿಸಿ, ಆಮೇಲೆ ನಾವು ಅವನ ಕತೆನ ನಾವು ಮುಗಿಸೋಣ. ಅಪ್ಪಯ್ಯ ಎಲ್ಲೋದ್ರು? ಏನಮ್ಮ ವಿಷಯ? ಅಪ್ಪಯ್ಯ, ನಾನೊಂದು 3 ದಿನ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಮದುವೆ ಐತೆ, ಮುಗಿಸ್ಕೊ ಬರ್ತೀನಿ. ಅಯ್ಯೋ ಅಷ್ಟೇ ತಾನೇ, ಆರಾಮಾಗಿ ಹೋಗ್ಬಮ್ಮ. ಆದರೆ
ಮದುವೆ ಮನೇಲಿ ಹುಷಾರು. ಈ ಮದುವೆಗಳಿಗೆ ಪೋಲಿ ಹುಡುಗರು ಬರೋದು ಜಾಸ್ತಿ, ಅವರಿಂದ ಸ್ವಲ್ಪ ದೂರ ಇರು. ಹಂಗಂತ ಆ ಗಂಡು ಹೆಣ್ಣನ್ನು ನೋಡಿದೆ ಹಂಗೆ ಬರಬೇಡಮ್ಮ. ಅವ್ರನ್ನ ಮಾತ್ರ ನೋಡ್ಬೇಕಷ್ಟೆ. ಆಯ್ತಪ್ಪಯ್ಯ, ನಾನು ಹೋಗ್ಬರ್ತೀನಿ. ಸರಿ ಕಣವ. ಬೇಡ ಬೇಡ ಅಂದರು ಹೆಣ್ಣು ನೋಡಕ್ಕೆ ಹೋಗೋರೆ. ಯಾರು ನಿನಗ? ಅಲ್ಲ ನಿನಗೆ ಬಾ. ಇನ್ನೇನು ಒಳ್ಳೇದಾಯ್ತಲ್ಲ. ಹಂಗಲ್ಲ ಮಗ, ನಾನೇ ಒಂದು ಹುಡುಗಿನ ನೋಡ್ಕೊಂಡಿದ್ದೀನಿ. ಎಲ್ಲಿ ನಮ್ಮ ಅಪ್ಪನ ಗೊತ್ತಾದರೆ ಕೆರ ತಗೊಂಡು ಹೊಡಿತಾನೋ ಅಂತ ಬೈದಿಂದ ಹೇಳಿಲ್ಲ. ಆದರೆ ಆಗಿದ್ದಾಗಲಿ ಅಂತ ಹೇಳಿದ್ದೀನಿ. ಏನಾಗುತ್ತೋ ನೋಡೋಣ. ಮದುವೆ ಊಟ ಮಾಡೋ ಟೈಮ್ ಹತ್ರ ಬಂದೈತಲ್ಲ. ಮದುವೆ ಊಟ ಅಲ್ಲ, ನಿಮ್ಮ ತಿಥಿ ಊಟ. ನಿಮ್ಮಿಬ್ಬರ ವಿಷಯ ಗೊತ್ತಾಗಿದೆ. ಇಲ್ಲೇ ನಿಮ್ಮ ಪ್ರಾಣ ಹೋಗ್ಬೋದು. ಅಪ್ಪ ಬೇರೆ ಊರಲ್ಲಿಲ್ಲ. ನಿಮ್ಮ ಕತೆ ಮುಗೀತು. ನನ್ನ ಮಾತು ಸ್ವಲ್ಪ ಕೇಳಿ. ಯಾಕೆ ಮಗ, ಏನಾಯ್ತು? ಕನ್ಸಲ್ಲಿ ಯಾರೋ ಮಚ್ ಬೀಸ್ದಂಗಾಯ್ತು. ಮಚ್ ಬೀಸ್ದಂಗ? ಕೆಟ್ಟ ಕನ್ಸಿರ್ಬೇಕು. ಸರಿ ಮಲ್ಕೋ. ಇವನಿಗೆ ಇನ್ನು ಏನೇನು ಕನ್ಸು ಬೀಳುತ್ತೋ. ಹಂಗಂದ್ರೆ ಅವ್ನು ಪ್ರಪೋಸ್ ಮಾಡೋದು ಗ್ಯಾರಂಟಿ. ಡ್ರೀಮಲ್ಲೇ ಈ ಥರ ಎಲ್ಲ ಆಗಿದೆ ಅಂದರೆ ಇನ್ನು ಲೈವಲ್ಲಿ ಆಗಲ್ವಾ? ಅದೇನಾದರೂ ಆಗಲಿ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಬೇಡ, ನನ್ನ ಮಾತು ಕೇಳೋ. ಇಲ್ಲೇನೋ ಗಲಾಟೆ ಆಗೋ ಥರ ಇದೆ, ಬಾ ಹೋಗೋಣ. ಏನಾಯ್ತು? ಡಬ್ಬ ನನ್ನ ಮಗ ಏನಂತ ಅಡ್ಬಾಯ್ ಹಾಕದ್ನೋ ಹೋಗೇ ಬಿಟ್ಲು. ಈ ನನ್ನ ಮಕ್ಕಳು ಯಾರು ಅಂತ ಗೊತ್ತಾಗಿಲ್ವೇ? ಆಗಿದ್ದಾಗಲಿ ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ. ಹೀರೋ ತುಂಬ ಲವ್ ಸ್ಟೋರಿಯಲ್ಲಿದ್ದಾನೆ. ನಮ್ಮ ಸ್ಟೋರಿ ಏನಂತ ತೋರಿಸಿ. ಸ್ಟೋರಿ ಸ್ಟಾರ್ಟ್ ಆಯಿತು. ನಾಯಕನ ಮೇಲೆ ಖಳನಾಯಕನ ಆಕ್ರಮಣ. ಇದರಲ್ಲಿ ಯಾರು ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ. ಇರು ಮಗ, ಇನ್ನ ಕ್ಲೈಮ್ಯಾಕ್ಸ್ ಐತೆ. ನೆಕ್ಸ್ಟ್ ಟೈಮ್ ಸಿಗ್ತೀಯಾ ಮಗ? 100 ರೂಪಾಯಿ ಕೊಟ್ಟೆ, ವೇಸ್ಟ್ ಆಗೋಯ್ತು. ನನ್ನ ಮಾತು ಸ್ವಲ್ಪ ಕೇಳಿ. ಇವರಪ್ಪ ಮದುವೆ ಊಟ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ, ತಿಥಿ ಊಟ ಮಾತ್ರ ಹಾಕ್ಲೇಬೇಕು. ಎಲ್ಲರೂ ಬಂದು ಊಟ ಮಾಡ್ಕೊಂಡೋಗಿ. ಅಭಿನ್ ಎತ್ಬಿಟ್ರಾಡ. ನನ್ನ ಮಗ ಸುತ್ತೋದ. ನಿನ್ನ ಮಗಳನ್ನ ಬೇರೆ ಹುಡುಗನ ಕೊಟ್ಟು ಮದುವೆ ಮಾಡ್ಬಿಡಿ. ಯಾಕೆ, ಏನಾಯ್ತು?
11ನೇ ದಿನಕ್ಕೆ ತಿಥಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ. ಯಾರು ಗುಟ್ಕಾ ಅವ್ರ ಮಗಳನ್ನ ಲವ್ ಮಾಡಿರೋ ವಿಚಾರ ಗೊತ್ತಾಗಿ ಈ ಥರ ಮಾಡಿದ್ದಾನೆ. ಪ್ರೀತಿ ಪ್ರೇಮ ಪ್ರಣಯ ಬದುಕ್ರೆ ಇಬ್ರು ಬದುಕಬೇಕು, ಸತ್ರೆ ಇಬ್ರು ಸಾಯ್ಬೇಕು. ಅವಳ ಮಗಳನ್ನ ಸಾಯಿಸ್ಬಿಡೋಣ. ಎಲ್ಲಿದ್ದಾಳ ಅವಳು? ನೋಡಿ, ನನಗೆ ಹಿಂದೆ ಏನಾಯ್ತು ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಒಪ್ಪಿಗೆ ಆದರೆ ಹ್ಞೂ ಅನ್ನಿ, ಇಲ್ಲಾಂದರೆ ಮಕ್ಕುಗಿರಿ, ಇವಾಗಲೇ ಎದ್ದೋಗ್ಬಿಡ್ತೀನಿ. ಸದ್ಯ ಉಗಿಯೋ ಥರ ಇಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ಬಿಡೋಣ. ಇದನ್ನ ಹೇಳಕ್ಕೆ ಇಷ್ಟು ದಿನ ಟೈಮ್ ತಗೊಂಡ್ರಾ? ನೀವು ನನಗಿಷ್ಟ ಆದ್ರಿ. ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ದಾಗ್ಲೇ ಮನ್ಸಾಯ್ತು. ನಾನೇ ಹೇಳ್ಬೇಕಂತಿದ್ದೆ, ಪರವಾಗಿಲ್ಲ, ನೀವೇ ಹೇಳಿದ್ದೀರಾ. ಲವ್ ಅನ್ನೋ ಜರ್ನಿಯಲ್ಲಿ ಹುಡುಗರೇ ಮುಂದಿರ್ತಾರೆ ಅಂದ್ಕೊಂಡೆ, ಆದರೆ ಹುಡುಗಿರು ಮುಂದೆ ಇರ್ತಾರೆ ಅಂತ ಈಗಲೇ ಗೊತ್ತಾಗಿದ್ದು. ಮುಂದೆ ಯಾರೇ ಇರಲಿ, ಅದರಲ್ಲಿ ಪ್ರೀತಿ ಗೆಲ್ಬೇಕಷ್ಟೆ. ಸೂಪರ್, ಆರ್ಟ್ ಟಚ್ ಆಗೋ ಥರ 100ಕ್ಕೊಂದು ಮಾತು ಹೇಳಿದ್ರಿ. ನೆಕ್ಸ್ಟ್ ಮಂತಲ್ಲಿ ನಮ್ಮ ಡ್ಯಾಡ್ನ ಕರೆಸಿ ಎಲ್ಲ ವಿಷಯನೂ ಹೇಳ್ತೀನಿ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಅಲ್ಲಿವರೆಗೂ ನಿಮ್ಮ ನಂಬರ್ ಕೊಟ್ಟರೆ ಇವಾಗಲೇ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಹೆಸರು? ಗೀತಾ. ನನ್ನ ಹೆಸರು ಅಭಿ ಅಂತ. ಎಲ್ಲರೂ ಪ್ರೀತಿಯಿಂದ ಅಭಿಷೇಕ್ ಬಚ್ಚನ್ ಅಂತ ಕರೆಯಲ್ಲ, ಅಭಿ ಅಂತಲೇ ಕರೀತಾರೆ. ವಾಟ್ ಎ ಜೋಕ್. ಸರಿ, ನಾನಿನ್ನು ಬರ್ತೀನಿ. ನಂಬರ್ ಇದೆ ಅಂತ ವಾಟ್ಸಪ್ಪಲ್ಲಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಬಿಟ್ಟು ಬೇರೆ ಏನಾದರೂ ಕಳಿಸಿ. ಓಕೆ, ವಾಟ್ಸಪ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರಿ. ನಾನು ಕಳಿಸೋ ಮೆಸೇಜು ಟಕ ಟಕ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಓಕೆ, ಬಾಯ್. ಥ್ಯಾಂಕ್ ಯು ಗಣೇಶ. ಡ್ಯಾಡಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು ಮಗಳೇ, ಅದರಲ್ಲೇನಿದೆ? ಅದು, ನಾನೊಂದು ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ. ನೀವು ಒಪ್ಪಿದ್ರೆ? ಅಂತೂ ನಿನಗೂ ಜವಾಬ್ದಾರಿ ಬಂದಂಗೆ ಆಯ್ತು. ನಾನೇ ಒಬ್ಬ ಹುಡುಗನ್ನ ನೋಡಿ ನಿನಗೆ ಮದುವೆ ಮಾಡಬೇಕು ಅಂದ್ಕೊಳ್ತಿದ್ದೆ. ಆ ಕೆಲಸ ನೀನೇ ಮಾಡಿದೀಯಾ. ನೀನೇನು ಚಿಂತೆ ಮಾಡಬೇಡ ಮಗಳೇ. ಹುಡುಗನ ಫೋಟೋ ನೋಡಿದೆ, ಹುಡುಗ ಚೆನ್ನಾಗೇ ಇದ್ದಾನೆ. ಮುಂದಿನ ವಾರ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನಿಮ್ಮ ಹುಡುಗನ್ನ ಬರೋಕ್ಕೆ ಹೇಳು, ಉಳಿದಿದ್ದೆಲ್ಲ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ಸರಿ ಮಗಳೇ, ಆಯಿತು. ಎಸ್. ಏನಮ್ಮ ಫುಲ್ ಜೋಶಲ್ಲಿದ್ಯಾ? ಮೇಡಮ್ ಏನೋ ಫುಲ್ ಖುಷಿಯಲ್ಲಿದ್ದಾರೆ. ಡ್ಯಾಡಿ ನಮ್ಮ ಹುಡುಗನ ನೋಡಿ ಒಪ್ಕೊಂಡ್ರು. ಮುಂದಿನ ವಾರ ಮನೆಗೆ ಬರ್ತಿದಾರಂತೆ. ನನಗಂತೂ ತುಂಬ ಖುಷಿ ಆಯ್ತಪ್ಪ. ಓ ಹೌದಾ? ಇದೇ ಜೋಶಲ್ಲಿ ನಿಮ್ಮ ಹುಡುಗನ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡು. ಗುಡ್ ಐಡಿಯಾ. ಇದಕ್ಕಿಂತಲೂ ನಿನಗೆ ಒಳ್ಳೆ ಅವಕಾಶ ಸಿಗಲ್ಲ. ನಾಳೆನೇ ಊರಿಗೆ ಬರ್ತಾ ಇದ್ದಾಳೆ, ಏನು ಮಾಡ್ತೀಯೋ ನೋಡು. ನೀವೇ ಹೇಳಿದ್ರಲ್ಲ ಟೈಮ್ ಬಂದಾಗ ತೋರಿಸ್ತೀನಂತ. ನಾಳೆ ನೋಡಿ ಏನಾಗುತ್ತಂತ. ಹುಷಾರು, ನಾಳೆ ತಗಲಾಕೊಂಡ್ರೆ ನೀನೇ ಇರಲ್ಲ. ಪ್ರಯಾಣ ಎಲ್ಲ ಚೆನ್ನಾಗೈತಾನಮ್ಮ? ನೀವು ಯಾರಂತ ಗೊತ್ತಾಗಿಲ್ಲ. ನಾನು ನಿಮ್ಮ ಮನೆಯಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನಿಮ್ಮ ಮಾವನವರು ಕರ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ. ಓ ಹಂಗ? ಸರಿ, ಈ ಬ್ಯಾಗ್ನ ಇಟ್ಕೊಳ್ಳಿ. ಎಲ್ಲೋದ್ರಪ್ಪ ಇವರು? ಹ್ಯಾಪಿ ಜರ್ನಿ. ಯಾಕೇನಾಯ್ತು? ಯಾವುದೋ ಕಿಟ್ಕನ್ಸ್ ಕಣೆ. ಏನೂ ಆಗಲ್ಲ, ಮಲ್ಕೋ.
ಶರ್ಮಾ, ನಿನಗೊಂದು ಫೋಟೋ ಕಳಿಸಿದ್ದೀನಿ. ಆ ಫೋಟೋಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬೀಳ್ಬೇಕು, ಅರ್ಥ ಆಯ್ತಾ? ಹೂನಾರಗಳೆಲ್ಲ ರೆಡಿ ಮಾಡ್ಕೋ. ಶ್ರದ್ಧಾಂಜಲಿಗೆ ಹೂನಾರಗೆ ಕಾಸು ಬೇಕಲ್ವಾ? ಅದೆಲ್ಲ ಅರೇಂಜ್ ಆಗುತ್ತೆ, ನೀನೇನು ಟೆನ್ಷನ್ ತೊಗೊಂಬೇಡ. ಮೊದಲು ನಿನ್ನ ಫೋಟೋ ನೋಡು. ಇವನಾ? ಫಸ್ಟ್ ಟೈಮ್ ಮಿಸ್ ಆದೆ, ಈ ಸರಿ ಮಿಸ್ ಆಗಲ್ಲ. ಯಾಕ್ಲಾ, ಏನಾಯ್ತು? ಅಣ್ಣ, ಗೀತಾನ್ ಸಾಯಿಸ್ಬಿಟ್ರು. ಅಮ್ಮ, ಗೀತಾ. ಇನ್ನು ಎಷ್ಟೊತ್ತು ಮಕ್ಕಳೇ ನೀನು ಹುಡುಗ ಬರೋದು? ಇವಾಗಲೇ ಲೇಟ್ ಆಯಿತು. ಟೈಮ್ ವೇಸ್ಟ್ ಆದರೆ ಪಾರ್ಟೀಸ್ಗೆಲ್ಲ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಏನು ಡ್ಯಾಡಿ ನೀವು ಸ್ವಲ್ಪನೂ ವೆಯ್ಟ್ ಮಾಡೋಕ್ಕಾಗಲ್ವಾ? ಹೌದಾ, ಬಂದೆ 5 ನಿಮಿಷ. ಮಗ, ಗಾಡಿ ಕೀ ಕೊಡೋ ಬೇಗ. ಯಾಕೋ ಮಗ, ಎಲ್ಲಿಗೆ? ನಮ್ಮ ಹುಡುಗಿ ಬಂದಿದ್ದಾಳೆ, ಬರೋಕ್ಕೆ ಹೇಳ್ತಾವಳೆ. ಹೋಗಿ ಬರ್ತೀನಿ. ಸರಿ, ನಾನು ಬರ್ತೀನಿ ಇರು. ಮಗ, ಸಾರಿ ಮಗ, ನಾನೊಬ್ಬನ್ನೇ ಬರೋಕ್ಕೆ ಹೇಳಿದ್ದಾಳೆ. ಹಾಂ, ಗೀತಾ ಎಲ್ಲೇ ಇದ್ದಾಳೆ? ಎಲ್ಲಿ? ಇಲ್ಲಿ ನೀನು ಗೀತಾ. ಈ ಟೈಮಲ್ಲೂ ಕಾಮಿಡಿ ಮಾಡಬೇಡಲ್ಲ. ನೀವು ಮಾತ್ರ ಬಂದಿದ್ದೀರಾ, ನಿಮ್ಮ ಫ್ರೆಂಡ್ ಬಂದಿಲ್ವಾ? ಗೀತಾ, ಅದು ಫೋನ್ ಮಾಡಿದ್ದಕ್ಕೆ ಅವನೊಬ್ಬನೇ ಬರ್ತೀನಿ ಅಂತಿದ್ದ, ನೀವು ಬಂದಿದ್ದೀರಾ? ಗೀತಾ, 5 ನಿಮಿಷ ನನ್ನ ಮಾತು ಕೇಳು. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವನೇನು ಅವನಿಗಿಂತ ಜಾಸ್ತಿನೇ ಇಷ್ಟಪಡ್ತಾ ಇದ್ದೀನಿ ಗೀತಾ. ಅದನ್ನು ಹೇಳಬೇಕು ಅಂದ್ಕೊಂಡೆ, ಆಗಲಿಲ್ಲ. ಏನಮ್ಮ ಇದೆಲ್ಲ? ಡೈಲಿ ನಿನ್ನ ನೋಡ್ತಾ ಇದ್ದೆ. ನೀನು ಎಲ್ಲಿಗೆ ಬಂದರು, ಎಲ್ಲೇ ಹೋದ್ರು ನೀನು ಹಿಂದೆನೇ ಅಲಿತಿದ್ದೆ. ಅಷ್ಟು ಇಷ್ಟಪಡ್ತಿದ್ದೆ ನಿನ್ನ. ಅವನು ನಿನಗೆ ಪ್ರಪೋಸ್ ಮಾಡೋಕ್ಕೆ ಬಂದಾಗ ಅವನಿಗೇನೋ ಸುಳ್ಳು ಹೇಳಿ ಅವನ್ನ ತಡೆದೆ. ಆದರೆ ಅವನು ಏನೇ ಆಗಲಿ ಅಂತ ಧೈರ್ಯ ಮಾಡಿ ಮುಂದೆ ಹೋದ. ಬೇಡ, ನನ್ನ ಮಾತು ಕೇಳೋ. ಅವನ ಮೇಲೆ ಅಟ್ಯಾಕ್ ಆಯಿತು. ಅದು ಮಾಡಿಸಿದ್ದು ನಾನೇ. ಅವತ್ತು ಮಿಸ್ ಆಗೋದ. ಆಮೇಲೆ ಅವನು ಪ್ರಪೋಸ್ ಮಾಡಿ ಲವ್ ಸ್ಟಾರ್ಟ್ ಮಾಡ್ದ. ಆದರೆ ಅದು ಇವತ್ತಿಗೆ ಎಂಡ್ ಆಗೋಯ್ತು. ಏನಮ್ಮ ಇದೆಲ್ಲ? ಯಾರಮ್ಮ ಇವನು? ನನ್ನ ಕೈಯಾರೆ ಅವನನ್ನ ಯಾಕೆ, ಏನಾಯಿತು? ಏನೋ ಒಂದು ಕೆಟ್ಟ ಕನಸು ಬಿತ್ತು. ಆ ಕನಸಲ್ಲಿ ನಿಮ್ಮಪ್ಪ ನಾನು ನೋಡ್ದಂಗಾಯ್ತು. ಅಪ್ಪ ಏನು ಎದ್ರಾಕೊಂಡ್ರೆ ನಮ್ಮ ಪ್ರೀತಿ ಗೆಲ್ಲಲ್ಲ. ಆ ಕನಸು ನನ್ಸಾಗ್ಬಿಟ್ರೆ? ಗೀತಾಳಿಂದೆ ಒಂದು ಹುಡುಗ ಹಿಂದೆ ಬಿದ್ದಿದ್ದಾನೆ ಅನಿಸ್ತಿದೆ. ಮೋಸ್ಟ್ಲಿ ಅವನು ಇದೇ ಊರು ಅನ್ಸುತ್ತೆ. ಯಾವಾಗಲೂ ಮಚ್ಚಿಂದ ಹೊಡೆದು ಬೋರ್ ಆಗಿದೆ. ಈ ಸರಿ ಕುಡ್ಕೊಂಡು ಎಳಿತೀನಿ, ನೋಡ್ತಾ ಇರೋ. ಗೀತನ ಲವ್ ಮಾಡ್ತಿರೋದು ನಾನು. ನೀನು ಒಬ್ಬ ಫ್ರೆಂಡಾ? ಜೊತೆಲಿ ಇತ್ಕೊಂಡು ಈ ಥರ ಕೆಲಸ ಮಾಡೋಕ್ಕೆ ಹೆಂಗೆ ಮನ್ಸು ಬರುತ್ತೆ? ಇಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಸೆಂಟ್ರಲ್ ಬಂದು ಲವ್ ಮಾಡಕ್ಕೆ ನೀನು ಯಾರೋ? ಅವ್ನು ನಿಮ್ಮನ್ನ ತುಂಬ ನಂಬಿದ್ದ, ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ಪಯಣ ಎಲ್ಲ ಚೆನ್ನಾಗಾಯ್ತಮ್ಮ? ಹಾಂ ಮಾವ. ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಹಾಂ, ಬಂದಿದ್ರು. ಏನು ಮಾವ, ಊಟ ಆಯ್ತಾ? ಹ್ಞೂ ಆಯಿತು. ಏನು ಮದುವೆ ಎಲ್ಲ ಚೆನ್ನಾಗಾಯ್ತಾ? ಹ್ಞೂ, ಚೆನ್ನಾಗಾಯ್ತು. ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮದುವೆಲಿ. ನನಗಂತೂ ತುಂಬ ಖುಷಿ ಆಯಿತು. ಅಪ್ಪಯ್ಯ, ಹಾಂ
ನಾನೊಂದು ನಿಮಗೆ ವಿಷಯ ಹೇಳಬೇಕಿತ್ತು. ಹೇಳಮ್ಮ, ಅದರಲ್ಲೇನಿದೆ? ನಾನೊಂದು ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ. ಅವನ್ನೇ ಮದುವೆ ಆಗ್ಬೇಕಂತನೂ ಇದ್ದೀನಿ. ಇದಕ್ಕೆ ನೀವು ಒಪ್ಪಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಯಾರಮ್ಮ ಅವನು? ಹಾಯ್ ಸರ್. ಹಾಯ್, ಯಾಕೆ ಲೇಟು? ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರಲ್ಲ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಿಮ್ಮ ಫ್ಯಾಮಿಲಿ ಇತ್ತು ಸರ್, ಆದರೆ ಈಗಿಲ್ಲ. ನಮ್ಮೂರು ವಿಜಯಪುರ. ನಮ್ಮಪ್ಪ ಹೆಸರು ಗೂಬಾ ಅಂತ. ಊರಲ್ಲೊಂದು ಕಡೆ ವಿಲನ್ ಆಗಿದ್ರು. ಮನೆಯಲ್ಲಿ ನಾನು ಮದುವೆ ಮಾಡಬೇಕು ಅಂದ್ಕೊಂಡ್ರು. ನನಗೆ ಬೇಡ ಅಂದರು ನಮ್ಮಪ್ಪ. ಇದೆಲ್ಲ ನಿನ್ನ ಒಳ್ಳೇದಕ್ಕೆ ಅಂದರು. ನಾನು ಗೀತನ ಲವ್ ಮಾಡ್ತಾ ಇರೋ ವಿಷಯ ಅವರಪ್ಪ ಗುಟ್ಕಾಗೆ ಗೊತ್ತಾಯಿತು. ನಾನು ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು. ನಮ್ಮಪ್ಪ ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಗುಟ್ಕಾ ನಾನು ಹೊಡೆದ್ಬಿಟ್ರು. ಈ ವಿಷಯ ನಮ್ಮಪ್ಪ ಗೊತ್ತಾಗಿ ಗುಟ್ಕಾ ಮಗಳು ಗೀತನ ಸಾಯಿಸ್ಬಿಟ್ಟ. ನಾನು ಹೇಳಿದೆ ನಾವೇ ಹೋಗಿ ಕರ್ಕೊಂಬರೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಇವಾಗ ಏನಾಯಿತು? ಬಿಟ್ಟರೆ ನನ್ನ ಮಕ್ಕಳು ನಾಳೆ ನಮ್ಮನ್ನೇ ಹೊಡಿತಾರೆ. ಎತ್ತೋ ಮಚ್ಚೋ. ಸರ್ದಾರ್, ಅವನ ಸತ್ರ ನನ್ನ ಕೈಯಲ್ಲೇ ಸಾಯ್ಬೇಕು. ಈ ಸಲ ಮಚ್ಚನ ಜಾಸ್ತಿ ಕಾಯಿಸು. ನೀರಲ್ಲಿ ಹದ್ದು ತೆಗೆದ್ರೆ ತಪ್ಪು ಮಾಡಿ ಜೇನುಗೂಡು ಕೈ ಹಾಕಿದ್ದಾರೆ, ಕಚ್ಚದೇನೆ ಬಿಡಲ್ಲ. ನನ್ನ ಮಗಳನ್ನ ಸಾಯಿಸಿ ತಪ್ಪು ಮಾಡಿಬಿಟ್ಟೆ. ನನ್ನ ಮಗನ ಸಾಯಿಸ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ಮಗ ನನ್ನ ಮಗಳಿಂದ ಯಾಕೆ ಬಿಡಬೇಕಾಗಿತ್ತು? ಅಷ್ಟು ಮಾತ್ರಕ್ಕೆ ಪ್ರಾಣನ ತೆಗ್ಬಿಡ್ತೀಯಾ? ಮಗಳೇ, ಅಪ್ಪ ಇಲ್ಲಂದ್ರೆ ಬೇಜಾರು ಮಾಡ್ಕೊಬೇಡ. ನಿಮ್ಮಪ್ಪನ್ನ ನೀನಿರೋ ಜಾಗಕ್ಕೆ ಕಳಿಸ್ತೀನಿ. ಹೋಗ್ತಾ ಇದೆಯಾ? ನನ್ನ ಮಗಳ ಹತ್ರ ಹೋಗಿ ಕ್ಷಮೆ ಕೇಳ್ಬಿಡು. ನಿಮ್ಮ ಫ್ಯಾಮಿಲಿ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ತೀರ್ಕೊಂಬಿಟ್ರು. ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಇರೋದು. ಓಹ್, ವೆರಿ ಬ್ಯಾಡ್. ನೋಡಿ, ನಿಮ್ಮ ಲವ್ಗೆ ನನ್ನ 100% ಒಪ್ಪಿಗೆ ಇದೆ. ಓಕೆನಾ? ನಿಮ್ಮ ಮದುವೆನ ನಾನೇ ಮಾಡಿಸ್ತೀನಿ. ನಾನು ಆ ಹುಡುಗಿನ ನೋಡಿ ಇಷ್ಟಪಟ್ಟಿದ್ದೀನಿ. ಮದುವೆಗೆ ನೀವೆಲ್ಲೋ ಹೋಗಿ ಮಾತುಕತೆ ಮುಗಿಸ್ಕೊಂಬನ್ನಿ. ಅಪ್ಪಯ್ಯನ ಹತ್ರ ಎಲ್ಲ ವಿಷಯನೂ ಹೇಳಿದ್ದೀನಿ. ನನಗಂತೂ ತುಂಬ ಭಯ ಆಗೋಗಿತ್ತು ಏನು ಮಾಡ್ತಾರೋ ಅಂತ. ಆದರೆ ಅಪ್ಪಯ್ಯ ಮುಂದಕ್ಕೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ಇನ್ನೇನು ಮತ್ತೆ ವಾಲ್ಗ ಉತ್ಸವ ತಾನೆ? ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೀನಿ. ನೀವು ಹೋಗಿ ಮಾತಾಡ್ಕೊ ಬನ್ನಿ. ಮಗ ಕಂಕಣ ಕೂಡ ಬರ್ತಾ ಇದೆ, ಆದಷ್ಟು ಬೇಗ ಲಗ್ನ ಆಗ್ಬಿಡು. ಅದಕ್ಕೆಲ್ಲ ಇನ್ನೂ ಟೈಮ್ ಐತೆ, ತಡಿಲ್ಲ ಮಗ. ಮಾತುಕತೆ ಆಗಬೇಕು, ತಾಂಬೂಲ ಬದಲಾಯಿಸ್ಕೋಬೇಕು, ನಿಶ್ಚಿತಾರ್ಥ ಆಗಬೇಕು. ಏನಮ್ಮೆ? ಮತ್ತೆ ಈಗಲೇ ತಾಳಿ ಕಟ್ಕೊಂಡು ಜೀವನ ಮಾಡೋಕ್ಕಾಯ್ತದಾ? ನಾಳೆ ಹೊಸಿ ದೇವಸ್ಥಾನ ಹತ್ರ ಸಿಕ್ಕಿ ಮಾತಾಡಬೇಕು. ಬರ್ತೀನಿ. ಅಲ್ಲಮ್ಮೇ, ಊಟ ಗೀಟ ಮಾಡ್ಕೊಂಡೋಗ್ಯ ಬಾ. ಅದೆಲ್ಲ ಲಗ್ನ ಆದ್ಮೇಲೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ.
ನಮ್ಮನೆ ಹುಡುಗ ನಿಮ್ಮನೆ ಹುಡುಗಿನ ತುಂಬ ಇಷ್ಟಪಟ್ಟಿದ್ದಾನೆ. ಮದುವೆ ಅಂತಾದರೆ ಅದು ನಿಮ್ಮನೆ ಹುಡುಗಿನೇ ಆಗ್ಬೇಕಂತಿದ್ದಾನೆ. ಇದಕ್ಕೆ ನೀವು ಒಪ್ಪಿದ್ರೆ ತಾಂಬೂಲ ಬದಲಾಯಿಸ್ಕೊಳೋಣ ಅಂತ. ನೋಡಿ, ನಮಗೂ ನಿಮಗೂ ಗೊತ್ತಿಲ್ಲದೇನೆ ಒಬ್ಬರನ್ನೊಬ್ರು ಇಷ್ಟಪಟ್ಟು ಧೈರ್ಯವಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಈ ಕಾಲದಲ್ಲಿ ಸ್ವಲ್ಪ ಜನ ಮನೇಲಿ ಒಪ್ಪಲ್ಲ. ನಮ್ಮ ಅಪ್ಪಂಗೆ ಗೊತ್ತಾದರೆ ಏನಾಗುತ್ತೋ ಅಂತ ಸ್ವಲ್ಪ ಜನ ಭಯ ಬಿದ್ದು ಮನೆ ಬಿಟ್ಟು ಹೋಗ್ತಾರೆ. ಇನ್ನೂ ಸ್ವಲ್ಪ ಜನ ಸಾಕಿರೋ ತಂದೆ ತಾಯಿನ ದೂರ ಮಾಡಿ ಊರು ಬಿಟ್ಟು ಹೋಗ್ತಾರೆ. ಇದೆಲ್ಲ ನಮ್ಗೆ ಆಗದೆ ಇರೋದೇ ಒಳ್ಳೆಯದು. ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ನಾವೇ ನಿಮ್ಮ ಮನೆಗೆ ಬರ್ತೀವಿ. ಇನ್ನೊಂದು ಕ್ಷಣನೂ ನನ್ನ ಮುಂದೆ ಇರಬೇಡ, ಹೋಗ್ತಾ ಇರು. ನನ್ನ ಮಗಳ ಲೈಫ್ನೇ ಹಾಳು ಮಾಡ್ಬಿಟ್ಟಲ್ಲೋ. ಯಾಕೋ ಮಗ, ಏನಾಯ್ತೋ? ಮಗ ಇನ್ನೂ ಬದುಕಿದೀಯಾ? ರಾತ್ರಿ ಎಷ್ಟೋ ಕುಡ್ದೆ ಡಬ್ಬ ನನ್ನ ಮಗನೆ. ಥೂ. ಇಲ್ಲ ಮಗ, ಕನ್ಸು ಮೇಲೆ ಕನಸು, ಸೀನ್ ಮೇಲೆ ಸೀನು, ಫುಲ್ಲು ಕನ್ಫ್ಯೂಷನ್. ಈ ಕೆಲ್ಸಗಳಿಲ್ದಿರೋರ್ಗೆ ಈ ಥರ ಕನಸು ಬರೋದು ಮಾಮೂಲಿ ಮಗ. ಮಲ್ಕೋ. ಏನಿದು? ಯಾರಿವರಲ್ಲ? 9 ಗಂಟೆಗೆ ಕರೆಕ್ಟಾಗಿ ಎಬ್ಬರ್ಸು, ಬೆಳಗ್ಗೆ ಕೆಲಸ ಇದೆ ನೋಡೋ. ಈ ಹುಡುಗಿನ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. 2 ದಿನ ಹಬ್ಬ ಇದೆ, ಹಾಗೆ ಅಪ್ಪನ ಹತ್ರ ಎಲ್ಲ ಮಾತಾಡ್ತೀನಿ. ಗೀತಾ, ನಿಮ್ಮೂರು ಯಾವುದು ಅಂತ ಗೊತ್ತಾಗಿಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಬ್ಬ ಮುಗಿಸ್ಕೊಂಡು ಬೇಗ ಬರ್ತೀನಿ. ನಾನು ಬರ್ತಿದ್ದೆ. ಸಾಯಿಸ್ಬಿಟ್ರು. ಅಣ್ಣ ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಅಣ್ಣ ಉಟ್ಕೊಂಡು ಎತ್ಬಿಟ್ರು. ಯಾರಣ್ಣ ಹೊಡೆದಿದ್ದು? ಏನು ಅನ್ಯಾಯ ಮಾಡಿದ್ದ ಅವನು? ಮಗಳನ್ನ ನೋಡಿ ಎಷ್ಟೋ ದಿನ ಆಯಿತು. ಅವಳನ್ನ ನೋಡ್ಬೇಕನ್ಬಿಟ್ಟು ಖುಷಿಯಿಂದ ಕಾಯ್ಕೊಂಡಿದ್ರು. ಆದರೆ ನೀನು ತಪ್ಪು ಮಾಡಿಬಿಟ್ರೆ ಕಾರಣ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಯಾವ ಕಾರಣ ಕೊಡದೆ ಅಂತ ಗೊತ್ತಾಗಲಿಲ್ಲ. ನೋಡಿ, ನಿಮಗೆಲ್ಲ ನೋವಾಗಿದೆ, ನನಗೆ ಗೊತ್ತು. ಅವನು ಹಂಗೆ ಬಿಟ್ಟರೆ ಮುಂದೆ ಆಗೋ ಅನಾಹುತಗಳನ್ನ ತಪ್ಸೋಕ್ಕಾಗಲ್ಲ. ಅದರಲ್ಲಿ ನೀವು ಬಲಿಪಶುಲಾಗ್ತೀರಾ. ಇದೆಲ್ಲ ಆಗದೆ ಇರಲಿ ಅಂತಾನೆ ಹೊಡೆದೆ. ಏಯ್, ಮುಂದೆ ಏನಾಗುತ್ತೆ ಅಂತ ಹೇಳಕ್ಕೆ ನೀನೇನು ದೇವ್ರ? ಏನೇ ಆದರೂ ನಾವು ನೋಡ್ಕೊತಾ ಇದ್ವಿ. ಇವನು ಬಿಟ್ಟರೆ ಉಳ್ಗಳೆಲ್ಲ ತತ್ತಾರಲ್ಲ ಮಚ್ಚ ಮಗ. ನನಗೊಂದು ಅವಕಾಶ ಕೊಡಿ, ನಾನು ಹೊಡಿತೀನಿ. ಒಳ್ಳೆ ಕಾಲ ಬರುತ್ತಂತ ಅಂದ್ಕೊಂಡೆ. ಪರಿಸ್ಥಿತಿ ನೋಡ್ತಾ ಇದ್ರೆ ಒಳ್ಳೆ ಕಾಲ ಇಲ್ಲ.
ಮಗ. ಇನ್ನು ಏನ್ಲ ನೋಡ್ತಾ ಇದೀಯಾ? ಹೊಡಿಲ ಮಗ. ನಿಮ್ಗೆ ಯಾವತ್ತೂ ಅನಿಸಿಲ್ವಾ ನಾನು ತಪ್ಪು ಮಾಡ್ತಾ ಇದ್ದೀನಂತ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನು ತಪ್ಪು ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ. ನಿನ್ಗೆ ಒಳ್ಳೆ ಅವಕಾಶ ಕೊಡ್ತೀನಿ, ಓದು ಉದ್ಧಾರ ಆಗೋ, ಇವ್ರ ಥರ ಆಗಬೇಡ. ಅಪ್ಪಯ್ಯ ಯಾರ ತಂಟೆಗೂ ಹೋಗೋಕ್ಕಿಲ್ಲ. ಅಪ್ಪಯ್ಯಗೆ ಹೆಂಗೆ ಹೊಡೆದ್ರು? ನನಗೂ ಗೊತ್ತಾಗ್ತಾ ಇಲ್ವಲ್ಲಮ್ಮ. ಯಾವುದೋ ಓಹ್, ಮತ್ತೆ ಬಂದ ನೀನು? ಅಣ್ಣ ಕಾಲ್ ಮಾಡವ್ರೆ. ಶರ್ಮಾ, ನೀನು ಅವನ್ನ ಬಿಟ್ಬಿಡು. ನೀನೊಬ್ಬನೇ ಸ್ಪಾಟ್ ಹತ್ರ ಬಂದ್ಬಿಡು, ನಿನಗೆ ಎಲ್ಲ ವಿಷಯನೂ ಹೇಳ್ತೀನಿ. ಇನ್ನು 5 ನಿಮಿಷ ಇದ್ದಿದ್ರೆ ಅವ್ನ ಕತೆ ಮುಗೀತಾಯ್ತು. ಏನಾಯ್ತು? ಗೀತನ ಲವ್ ಮಾಡ್ತಾ ಇರೋದು ಆ ಹುಡುಗ ಅಲ್ಲ. ಮತ್ತೆ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಇಬ್ಬರಲ್ಲೊಬ್ಬರು ನೋಡೋದಂತೂ ಗ್ಯಾರಂಟಿ. ಹಾಂ, ನಾಳಿದ್ದು ಗುಟ್ಕನ್ ಮಗಳ ಮದುವೆ ಇದೆ, ಎಲ್ಲ ರೆಡಿ ಮಾಡ್ಕೊಂಬಿಡು. ಸರ್, ಅದು ಏನೇನಾಗಿದೆ ಅಂತ ನನಗೆ ಗೊತ್ತು, ಏನೇನಾಗಿಲ್ಲ ಅನ್ನೋದು ನಿನಗೆ ಗೊತ್ತು, ಮುಂದಕ್ಕೆ ಏನೇನಾಗುತ್ತೆ ಅಂತ ನಮ್ಮ ಜನಕ್ಕೆ ಗೊತ್ತು. ಗುಟ್ಕನ್ ಮಗಳ ಮದುವೆನಾ? ಏನೇನಾಗ್ತಾ ಇದೆ? ಕನ್ಫ್ಯೂಸ್ ಆಗ್ತಾ ಇದೆಲ್ಲಪ್ಪ. ಕತೆ ಶುರು ಮಾಡೋಣವಾ? ಗೀತಾಗೂ ಅಭಿಗೂ ಮದುವೆ ಫಿಕ್ಸ್ ಆಯಿತು. ಗುಟ್ಕ ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ದ. ಅದಕ್ಕಿಂತ ಮುಂಚಿತವಾಗಿ ಗುಟ್ಕ ಗೂಬನ ಹೊಡಿತಾನಲ್ವಾ? ಇದೆರಡಕ್ಕೂ ಸಂಬಂಧನೇ ಇಲ್ವಲ್ಲ? ಮದುವೆ ಅನ್ನೋದು ಅವ್ರ ಕಲ್ಪನೆ. ಗುಟ್ಕ ಗೂಬನ್ ಹೊಡಿತಾನಲ್ವಾ, ಅದೇ ಸತ್ಯ. ಇನ್ನೊಂದರಲ್ಲಿ ಅಭಿ ಫ್ರೆಂಡ್ ಅಭಿನ ಸಾಯಿಸಿ ಗೀತಾ ಹತ್ರ ಹೋಗಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ ಒಪ್ಪಲ್ಲ. ಇದನ್ನೆಲ್ಲ ನೋಡಿ ಗೀತಾ ಅವರಪ್ಪ ಅವನು ಹೊಡೆಯೋಕ್ಕೆ ಹೋಗ್ತಾನೆ. ಪಾಯಿಂಟ್. ಇದೆಲ್ಲ ಅಭಿ ಫ್ರೆಂಡ್ ಬಂದಿರೋ ಒಂದು ಕೆಟ್ಟ ಕನಸು. ಆದರೆ ಒಳ್ಳೆ ಕನಸು ಬೀಳೋದು ಅಭಿಗೆ, ಅದನ್ನೇ ಸತ್ಯ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಅಭಿ ತನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ. ನಮ್ದು ಆ ಊರು, ನಮ್ದು ಈ ಊರು, ನಮ್ಮಪ್ಪ ಹಂಗೆ, ನಮ್ಮಪ್ಪ ಹೆಂಗೆ, ನಮ್ಮಪ್ಪನ ಸಾಯಿಸ್ಬಿಟ್ರು ಅಂತಾರಲ್ಲ. ಅಷ್ಟೂ ಹೀರೋ ಇಮ್ಯಾಜಿನ್ ಸರ್. ಅದರ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರಲ್ವಾ, ಅದೇ ಸತ್ಯ ಸರ್. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ತೀರ್ಕೊಂಬಿಟ್ರು. ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಇರೋದು. ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ 2 ಕತೆ ಇದೆ. ಒಂದು ಕತೆನ ಡಿಸ್ಕಸ್ ಮಾಡೋಕ್ಕೆ ಹೋದರೆ ಮತ್ತೊಂದು ಕತೆ ಹುಟ್ಟುತ್ತೆ. ಅದ್ಯಾಗಾಯಿತು, ಏನಾಯಿತು ಅಂತ ಕೇಳಿದ್ರೆ ಕನಸು ಕಲ್ಪನೆ ಅಂತ ಹೇಳ್ತೀರಾ, ಬಿಡಿಸಿ ಹೇಳ್ತೀರಾ ನನಗೆ? ನೀವು ಗೆಸ್ ಮಾಡಿದ್ದು ಕರೆಕ್ಟೇ. ಇದರಲ್ಲಿ 2 ಕತೆ ಇದೆ. ಗಮನ ಇಟ್ಟು ಕೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಒಂದು ಕತೆಯಲ್ಲಿ ಅಭಿ ಬರ್ತಾನೆ, ಗೀತನ ನೋಡ್ತಾನೆ, ಇಬ್ಬರಿಗೂ ಲವ್ ಆಗುತ್ತೆ.
ಗೀತಾ ಅವ್ರ ಅಪ್ಪನ ಕರೆಸಿ ಎಲ್ಲ ವಿಷಯನೂ ಹೇಳ್ತಾಳೆ. ಅವರಪ್ಪ ಅಲ್ಲಿಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ತಾನೆ. ಫೈನಲಿ ಅವರಿಬ್ಬರು ಒಂದಾಗ್ತಾರೆ. ಈ ಕಥೆಯಲ್ಲಿ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಅಂತ ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಅವರಪ್ಪ ಯಾರು ಅಂತ ಗೊತ್ತಾ ನಿನಗೆ? ಬರ್ತಾ ಇರೋದು GK ನಂಬರ್ 1 ಬಿಸ್ನೆಸ್ ಮ್ಯಾನ್. ನಿಮ್ಮ ಕತೆ ಮುಗೀತು. ಇವರೇ ಅಣ್ಣ ಗೀತನ್ ಚುಡಾಯಿಸಿದ್ದು. ಅವ್ರ ಮಗಳನ್ನ ಕಣ್ಣೆತ್ತಿ ನೋಡಿದ್ರೆ ಫೋಟೋನ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಸ್ಬಿಡು. ಆಯ್ತಣ್ಣ. ಯಾಕಂದರೆ ಇನ್ನೊಂದು ಕಥೆಯಲ್ಲಿ ಗೀತಾಗೂ ಅಭಿಗೂ ಲವ್ ಆಗಿರುತ್ತೆ. ಈ ವಿಷಯ ಗುಟ್ಕಂಗೆ ಗೊತ್ತಾಗಿ ಅಭಿನ ಹೊಡಿತಾನೆ. ರಿವೆಂಜ್ಗೋಸ್ಕರ ಗೂಬಾ ಗೀತಾನ ಹೊಡಿತಾನೆ. ಫೈನಲಿ ಗುಟ್ಕಾ ಗೂಬನ್ನ ಹೊಡಿತಾನೆ. ಈ ಕಥೆಯಲ್ಲಿ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಅಂತ ಈಗ ನಿಮ್ಗೆ ಅರ್ಥ ಆಗಿರುತ್ತೆ. ಅಂದರೆ ಒಂದರಲ್ಲಿಬ್ಬರು ಒಂದಾಗ್ತಾರೆ, ಇನ್ನೊಂದರಲ್ಲಿಬ್ಬರು ಸಾಯ್ತಾರೆ. ಇದೆಲ್ಲ ಅಭಿ ಫ್ರೆಂಡ್ಗೆ ಬಿದ್ದಿರೋ ಕನಸು. ಕನಸೆಲ್ಲ ಆದಮೇಲೆ ಅಭಿ ಬಂದು ತಾನು ಲವ್ ಮಾಡ್ತಾ ಇರೋ ಹುಡುಗಿ ಗೀತನ್ ತೋರ್ಸೋಕ್ಕೆ ಫ್ರೆಂಡ್ನ ಕರ್ಕೊಂಡು ಹೋಗ್ತಾನೆ. ಫ್ರೆಂಡ್ ಅದನ್ನೆಲ್ಲ ನೋಡಿ ಸೈಲೆಂಟ್ ಆಗ್ತಾನೆ. 100%. ಅದಾದಮೇಲೆ ಗೀತಾ ಹಬ್ಬಕ್ಕೆ ಅಂತ 2 ದಿನ ಊರಿಗೆ ಬರ್ತಾಳೆ. ಅಲ್ಲಿ ಗುಟ್ಕಾನ ಗೂಬಾ ಹೊಡಿತಾನೆ. ಇಲ್ಲಿರೋ ಗೀತಾಗೆ ಫ್ಯಾಮಿಲಿ ಬೇರೆ ಇದೆ, ಅಂದರೆ ಅವರಪ್ಪ ಬಿಸ್ನೆಸ್ ಮ್ಯಾನು. ಇದನ್ನೆಲ್ಲ ನೋಡ್ತಾ ಇದ್ರೆ 2 ಕಥೆಯನ್ನು ಒಂದು ಮಾಡಬೇಕು ಅಂದ್ಕೊಂಡಿದ್ದೀರಾ? 2 ಕಥೆನೂ ಮುಗೀತು ಸರ್. ಈಗ ಇರೋದೇನಿದ್ರು ಒಂದೇ ಕತೆ. ಒಂದೇ ಕಥೆನಾ? ಯಾರ್ಯಾರು ಕನಸು ಬಿತ್ತು, ಯಾರ್ಯಾರಿಗೆ ಇಮ್ಯಾಜಿನೇಷನ್ ಆಯಿತು ಅಂತ ಈಗ ಅರ್ಥ ಆಗಿರ್ಬೇಕಲ್ವಾ? ಯಾರಿಗೆ ಅರ್ಥ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಅರ್ಥ ಆದರೂ ಆಗದೇ ಇರೋ ಥರ ಆಗಿದೆ. ಅಷ್ಟಕ್ಕೂ ಗೂಬ್ ಇಮ್ಯಾಜಿನೇಷನ್ ಏನು ಅಂದರೆ ನನ್ನ ಮಗ ಗೀತನ್ನ ಲವ್ ಮಾಡೋದು, ಅದು ಗುಟ್ಕಂಗೆ ಗೊತ್ತಾಗಿ ನನ್ನ ಮಗನ್ನ ಸಾಯಿಸೋದು, ನಾನು ರಿವೆಂಜ್ಗೋಸ್ಕರ ಅವ್ರ ಮಗಳನ್ನ ಸಾಯಿಸೋದು, ಆಮೇಲೆ ಗುಟ್ಕಾ ನನ್ನ ಹೊಡೆಯೋದು. ಇದೆಲ್ಲ ಆಗದೆ ಇರಲಿ ಅಂತಾನೆ ಗುಟ್ಕನ್ನ ಗೂಬಾ ಹೊಡಿತಾನೆ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದರಲ್ಲಿ ನಿಜ ಏನಂದರೆ ಗೂಬನ್ ಮಗನೇ ಅಭಿ, ಗುಟ್ಕನ್ ಮಗಳೇ ಗೀತಾ. ಉಳಿದವರು ಕಥೆಯಲ್ಲಿ ಬರೋ ಪಾತ್ರಧಾರಿಗಳಷ್ಟೇ. ಮತ್ತೆ ಈ ಕತೆಗೆ ಸೂತ್ರಧಾರ ಯಾರು? ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸರ್, ಯಾರಿರ್ಬೋದು ಅಂತ.